पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೀನರಾಶಿಯ ನನ್ನ ಆತ್ಮೀಯ ಬಂಧು ಮಿತ್ರರಿಗೆ ಸ್ವಾಗತ. ಈಗ ನವೆಂಬರ್ ತಿಂಗಳ ನಿಮ್ಮ ರಾಶಿ ಭವಿಷ್ಯಗಳನ್ನು ತಿಳಿಸ್ತಾ, ನಿಮ್ಮ ಲಗ್ನದಲ್ಲೇ ರಾಹು ಇದ್ದು ಮತ್ತು ಸಪ್ತಮದಲ್ಲಿ ಕೇತು ಗ್ರಹಗಳಿದ್ದು ದಿನಾಂಕ 29/5/2025 ರಾಹು ಗ್ರಹ ಕುಂಭರಾಶಿಗೆ ಹಾಗೂ ಅದೇ ದಿನ ಕೇತು ಗ್ರಹ ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಒಂದು ಪ್ರವೇಶ ಮಾಡೋದರಿಂದ, ಅಪ್ರದಕ್ಷಿಣವಾಗಿ ಪ್ರವೇಶ ಮಾಡೋದರಿಂದ ನಿಮಗೆ ಅಲ್ಲದೆ ಶನಿ ರಾಹು ಕೇತು ಗ್ರಹಗಳು ಇರುವ ಒಂದು ರಾಶಿಯನ್ನು ಬಿಟ್ಟು ಹೋಗುವಾಗ 6 ತಿಂಗಳು ಮೊದಲೇ ನಿಮಗೆ ಶುಭ ಫಲಗಳನ್ನು ನೀಡುತ್ತಾರೆ. ಅದರಂತೆ ಡಿಸೆಂಬರ್ ಕೊನೆಯ ವಾರದಿಂದ ನೀವು ವಿಶೇಷವಾಗಿ ಶನಿ ರಾಹು ಕೇತು ಗ್ರಹಗಳಿಂದಲೇ ವಿಶೇಷ ಸಂಪತ್ತು ಮತ್ತು ಸೌಖ್ಯಗಳನ್ನು ಅನುಭವಿಸ್ತದೆ. ಯಾಕಂದರೆ ಶನಿ ರಾಹು ಕೇತುಗಳು ತಾವು ತಮ್ಮ ಸ್ಥಾನವನ್ನು ಬಿಟ್ಟು ಮುಂದಿನ ಸ್ಥಾನಗಳಿಗೆ ಹೋಗುವಾಗ ವಿಶೇಷ ಶುಭ ಫಲಗಳನ್ನೇ ನೀಡುತ್ತಾರೆ. ಶನಿಯು ಕೂಡ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡಿದ್ರೆ ಇದು ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಅಂತ ತಿಳ್ಕೊಳ್ಬೇಕು. ಇನ್ನು ಮೀನರಾಶಿಗೆ ಶುಭ ಸುದ್ದಿಯೊಂದಿದೆ. ಅದೆಂದರೆ ಈಗ ನಿಮ್ಮ ರಾಶಿಯ ಲಗ್ನಾಧಿಪತಿಯಾದಂತಹ ಗುರುಗ್ರಹ 3ನೇ ಸ್ಥಾನದಿಂದ ಅಂದರೆ ವೃಷಭ ರಾಶಿಯಿಂದ ವಕ್ರಿಯಾಗಿದ್ದು ನಿಮ್ಮ ಧನಸ್ಥಾನವಾದಂಥ ಮೇಷರಾಶಿಗೆ ಅನ್ನು ವೀಕ್ಷಿಸ್ತಿರೋದ್ರಿಂದ, ಅಂದರೆ 2ನೇ ಸ್ಥಾನವನ್ನು ವೀಕ್ಷಿಸೋದ್ರಿಂದ ನಿಮಗೆ ವಿಶೇಷ ಧನಲಾಭ ಹಾಗೂ ಕುಟುಂಬದಲ್ಲಿ ಸುಖ ಸಂತೋಷ ಹಾಗೂ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳು ಇರುತ್ತವೆ. ಈ ಒಂದು ವಿಶೇಷ ಒಂದು ಧನಲಾಭಗಳು, ಇವೆಲ್ಲ ವಿಶೇಷ ಲಾಭಗಳು 4/2/2025 ನೀವು ಇದನ್ನು ಅನುಭವಿಸಬಹುದು. ಅಂದರೆ 4/2/2025 ಗುರುಗ್ರಹ ಮತ್ತು ಪುನಃ ವಕ್ರತ್ಯಾಗ ಮಾಡಿ 3ನೇ ಸ್ಥಾನಕ್ಕೆ ಅಲ್ಲಿಂದ ಫಲಗಳನ್ನು ನೀಡುತ್ತಾರೆ. ಇನ್ನು ಪೂರ್ವ ಪುಣ್ಯ ಸ್ಥಾನವಾದಂತಹ ಒಂದು ಕರ್ಕಾಟಕ ರಾಶಿಯಲ್ಲಿರುವಂಥ ಮಂಗಳ ಗ್ರಹನಿಂದ ನಿಮಗೆ ಸಾಕಷ್ಟು ಧನಲಾಭ ಕುಟುಂಬ ಸೌಖ್ಯ ಇರುತ್ತದೆ. ಅಲ್ಲದೆ ಮಂಗಳ ಗ್ರಹದಿಂದ ಮಕ್ಕಳಿಗೆ ವಿದ್ಯೆ ಹಾಗೂ ಉದ್ಯೋಗಗಳಲ್ಲಿ ಹೆಚ್ಚಿನ ಒಂದು ಅವಕಾಶಗಳು ಕಂಡುಬರುತ್ತವೆ. ಸರ್ಕಾರಿ ಕಾರ್ಯಗಳಲ್ಲಿ ಕೂಡ ಜಯ ಇರ್ತದೆ. ದಿನಾಂಕ 6ರಂದು ನಿಮ್ಮ ಉಚ್ಚ ಸ್ಥಾನಾಧಿಪತಿ ಅಂತ ಶುಕ್ರನು ದಶಮ ಸ್ಥಾನವಂತ ಒಂದು ಧನುಸು ರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಧನಲಾಭಗಳು ಸಿಗುತ್ತವೆ. ಅಲ್ಲದೆ ದಿನಾಂಕ 16ರಂದು ನಿಮ್ಮ ಭಾಗ್ಯಸ್ಥಾನವಾದಂಥ 9ನೇ ಸ್ಥಾನವಾದಂತಹ ಒಂದು ವೃಶ್ಚಿಕ ರಾಶಿಗೆ ರವಿಗ್ರಹ ಬರೋದ್ರಿಂದ ಮತ್ತು ರವಿ ಹಾಗೂ ಬುಧರ ಇಬ್ಬರ ಒಂದು ಜತೆಯಿಂದ ನಿಮಗೆ ಎಲ್ಲ ಕಾರ್ಯಗಳು, ಸರ್ಕಾರದಿಂದ ಬರಬೇಕಾದಂಥ ಎಲ್ಲ ಬಾಕಿ ಹಣ ಹಾಗೂ ಕಾರ್ಯಜಯಗಳು ಇರುತ್ತವೆ. ಇನ್ನು ಆದಷ್ಟು ಶನಿ 12ರಲ್ಲಿ ಇರುವುದಂತ ನೀವು ನವಗ್ರಹ ಶಾಂತಿಯನ್ನು ಮಾಡಿಸಿದರೆ ಶುಭ ಫಲಗಳು ಕಂಡುಬರ್ತವೆ. ಇನ್ನು ನಿಮ್ಮ ರಾಶಿಯ ಹರಳು ಹಳದಿ ಪುಷ್ಪರಾಗ ದಿನಾಂಕ 8, 9, 12, 13, 16, 17, 23/27 ಹಾಗೂ 30ರಂದು ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.